10 ವರ್ಷಗಳಲ್ಲಿ ನೋಡಿದ್ದು ಓನ್ಲಿ ಟ್ರೇಲರ್. ವಿಕಸಿತ ಭಾರತದ ಆ ಸಿನಿಮಾ ಇನ್ನೂ ಬಾಕಿ. ಅಭಿವೃದ್ಧಿಗೆ ಮೋದಿ ದಶ ಕನಸುಗಳೇನು? ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ. ಪಿಕ್ಚರ್ ಅಭಿ ಬಾಕಿ ಹೈ. ನಾನು ನಾಗೇಂದ್ರ ಬಾಬು. ದೇಶದ ಜನ ಈವರೆಗೂ ನೋಡಿದ್ದು ಓನ್ಲಿ ಜಸ್ಟ್ ಫಾರ್ ಟ್ರೈಲರ್ ಅಂತೆ. ಪ್ರಧಾನಿ ಹೇಳಿರುವ ಮಾತಿನ ಆ ಮರ್ಮವಾದರೂ ಏನು? ಕಳೆದ 10 ವರ್ಷಗಳಲ್ಲಿ ಮಾಡಿದ ಕಾರ್ಯವೆಲ್ಲ ಕೇವಲ ಅಭಿವೃದ್ಧಿಯ ಟ್ರೈಲರ್ ಅಂದಿದ್ದು ಯಾಕೆ? ಹಾಗಾದ್ರೆ ಭರವಸೆಯಲ್ಲಿರುವ ಮೋದಿ ಮುಂದಿನ ಅವಧಿಯಲ್ಲಿ ಮಾಡಬೇಕು ಅಂದಿರುವ ಕಾರ್ಯಗಳೇನು? ಈಗಾಗಲೇ ಹೊಸ ಸರ್ಕಾರದ ಮೊದಲ 100 ದಿನಗಳ ಕಾರ್ಯಸೂಚಿ ಟೇಬಲ್ ಮೇಲಿದ್ಯಾ? ಯಾವುದಕ್ಕೆ ಪ್ರಥಮಾದ್ಯತೆ, ಇನ್ಯಾವುದಕ್ಕೆ ಮೊದಲ ಮನ್ನಣೆ? ಬನ್ನಿ ಆ ಎಲ್ಲದರ ಬಗ್ಗೆ ತಿಳಿಯೋಣ. ಇದು ಕೇವಲ ಟ್ರೇಲರ್, ಮೂವಿ ಇನ್ನೂ ಬಾಕಿ. ಪ್ರಧಾನಿ ಮೋದಿ ಹೇಳಿದ ಆ ಮಾತಿನ ಅರ್ಥವೇನು? ये 10 साल में जो विकास हुआ है ना, वो तो सिर्फ ट्रेलर है, ट्रेलर. ಲೋಕಸಭಾ ಚುನಾವಣಾ ಕಣ ಗಮನ ಸೆಳೀತಾ ಇದೆ. ವಿವಿಧ ಪಕ್ಷಗಳ ನಾಯಕರು ನಮ್ದೇ ಗೆಲುವು ಅಂತ ಕ್ಷೇತ್ರ ಸುತ್ತುತ್ತಾ ಇದ್ದಾರೆ. ಭರ್ಜರಿ ರ್ಯಾಲಿಗಳು, ಒಂದಕ್ಕಿಂತ ಒಂದು ವಿಭಿನ್ನ ರೋಡ್ ಶೋಗಳು. ಎಸ್ ವೀಕ್ಷಕರೇ, ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಮರದ ರಂಗು ಮೇಳೈಸಿದೆ. ಈಗಾಗಲೇ ಬಿಜೆಪಿ ಚಾಣಕ್ಯ ಕರುನಾಡಿನಲ್ಲಿ ಒಂದು ಹಂತದ ರೋಡ್ ಶೋ ಮುಗಿಸಿದ್ದಾರೆ. ಆ ಕಡೆ ಕಾಂಗ್ರೆಸ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ತಮ್ಮ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಭರ್ಜರಿ ಪ್ಲಾನ್ ರೂಪಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಮೋದಿ ಮಾತ್ರ ಅಭಿವೃದ್ಧಿ ಮಂತ್ರವನ್ನಷ್ಟೇ ಜಪಿಸ್ತಾ ಇದ್ದಾರೆ. ವಿಕಸಿತ ಭಾರತವೇ ನಮ್ ಗುರಿ ಅಂತ ಹೋದ ಕಡೆಯೆಲ್ಲ ರಣ ಕಹಳೆ ಮೊಳಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮಾಡಿದ್ದು ಏನೂ ಅಲ್ಲ ಅಂತ ಹೇಳಿದ್ದಾರೆ. ಮುಂದೈತಿ ಇನ್ನು ಊರ ಜಾತ್ರೆ ಅನ್ನೋ ಹಾಗಿದೆ ನಮೋ ಮಾತಿನ ಮೋಡಿ. ಅಷ್ಟಕ್ಕೂ ಪ್ರಧಾನಿ ರ್ಯಾಲಿಯೊಂದರಲ್ಲಿ ಹೇಳಿದ ಆ ಮಾತನ್ನ ಗಮನವಿಟ್ಟು ಒಮ್ಮೆ ಕೇಳಿಸ್ಕೊಳ್ಳಿ. साथियों, आपको लगता होगा इतना सारा काम मोदी कर रहा है, घर घर कुछ न कुछ पहुंच रहा है, तो ये मोदी थकता क्यों नहीं है? ये मोदी रुकता क्यों नहीं है? अरे कोई और होता तो मौज करता. मोदी मौज करने के लिए पैदा नहीं हुआ है, मोदी मेहनत करने के लिए पैदा हुआ है. मोदी आपके लिए मेहनत करने के लिए पैदा हुआ है. और इसलिए मेरे भाइयों बहनों, ये जो 10 साल में हुआ है ना, पहले वालों से बहुत ज्यादा हुआ है. हर कोई मानता है, लेकिन मोदी नहीं मानता है. मोदी तो कहता है ये 10 साल में जो विकास हुआ है ना, वो तो सिर्फ ट्रेलर है, ट्रेलर. अभी तो बहुत कुछ करना है. ನೋಡಿದ್ರಲ್ವಾ ಪ್ರಧಾನಿ ಹೇಳಿರೋ ಮಾತಿನ ಮರ್ಮ ಏನು ಅಂತ? ಇದೀಗ ದೇಶದ ಜನ ಅಭಿವೃದ್ಧಿಯ ಟ್ರೇಲರ್ ಅನ್ನಷ್ಟೇ ನೋಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕೇವಲ ಅಭಿವೃದ್ಧಿಯ ಟ್ರೇಲರ್ ಮಾತ್ರ ನೋಡಿದ್ದೀರಿ ಅಂದಿರೋ ನಮೋ ಮುಂದಿನ ವರ್ಷಗಳಲ್ಲಿ ದೇಶವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದೀವಿ ಅಂದಿದ್ದಾರೆ. ಅಷ್ಟೇ ಅಲ್ಲದೆ ಹೊಸ ಸರ್ಕಾರದ ಮೊದಲ 100 ದಿನಗಳಲ್ಲಿ ನಾವು ಹಲವು ಮಹತ್ವದ ನಿರ್ಧಾರ ಕೈಗೊಳ್ತೀವಿ ಅಂತ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಅಂದಹಾಗೆ ದೇಶದಲ್ಲಿ ನಮೋ ಅಭಿವೃದ್ಧಿ ಕಾರ್ಯಗಳಿಗೆ ಶರವೇಗ ನೀಡಿದ್ದಾಗಿದೆ. ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಮತದಾರರ ಮನ ಗೆಲ್ಲಲು ಹೊರಟಂತಿದೆ. ಮಿಷನ್ 400 ಗುರಿ ಇಟ್ಟಿರೋ ಮೋದಿ ಮಾಡ್ತಾ ಇರೋ ಮೋಡಿಯೇ ಬೇರೆ ಇದ್ದಂತಿದೆ. ರ್ಯಾಲಿಯಲ್ಲಿ ವಿಪಕ್ಷಗಳ ವಿರುದ್ಧ ಗುಡುಗಿರೋ ನರೇಂದ್ರ ದಾಮೋದರ ದಾಸ್ ಮೋದಿ ಮೋಜು ಮಾಡಲು ಮೋದಿ ಹುಟ್ಟಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿಯ ಎಲೆಕ್ಷನ್ ಮೋದಿಗಾಗಿ ಅಲ್ಲ, ಬಿಜೆಪಿಗಾಗಿ ಅಲ್ಲ, ಬದಲಿಗೆ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಅಂತ ಮನವಿ ಮಾಡಿದ್ದಾರೆ.
ಅಷ್ಟೇ ಅಲ್ಲದೆ ಈ ಹಿಂದೆಯೂ ಕೂಡ ಅನೇಕ ಬಾರಿ ಮಾತಾಡಿರೋ ಮೋದಿ ಜನ ದೇಶದಲ್ಲಿ 400 ಪಾರ್ ಅಂತಿದ್ದಾರೆ ಅನ್ನೋದನ್ನ ಮರೆತಿಲ್ಲ. हमारी सरकार की स्पीड और स्केल को अपनी आंखों से देख रहे हैं, महसूस कर रहे हैं और इसलिए ही वो कह रहे हैं एक बार फिर एक बार 10 ವರ್ಷಗಳ ಅವಧಿಯಲ್ಲಿ ಆಗಿದ್ದಾದ್ರೂ ಏನು? ಆತ್ಮನಿರ್ಭರ ಅಬ್ಬರ, ಮೇಡ್ ಇನ್ ಇಂಡಿಯಾ ಮಂತ್ರ. ಬಿಜೆಪಿ ನಾಯಕರು ಕಳೆದ ಹಲವು ಬಾರಿ ಸದ್ಯ ನೋಡಿದ್ದು ಟ್ರೇಲರ್ ಮಾತ್ರ ಅಂತಾನೆ ಇದ್ದಾರೆ. ಬಜೆಟ್ ಮಂಡಿಸಿದ ವೇಳೆಯೂ ಸಚಿವೆ ನಿರ್ಮಲಾ ಸೀತಾರಾಮನ್ ಇದೇ ಮಾತನ್ನ ಪುನರುಚ್ಚರಿಸಿದ್ರು. ಇದೀಗ ನಮೋ ರಾಜಸ್ಥಾನದ ರ್ಯಾಲಿಯೊಂದರಲ್ಲಿ ಟ್ರೇಲರ್ ಪದ ಉಪಯೋಗಿಸಿದ್ದಾರೆ. ಹಾಗೆ ನೋಡಿದ್ರೆ ಕಳೆದ 10 ವರ್ಷಗಳಲ್ಲಿ ಮಾಡಿದ ಸಾಧನೆಯಾದ್ರೂ ಏನು? ಯಾವೆಲ್ಲ ಕ್ಷೇತ್ರದಲ್ಲಿ ಮೋದಿ ಸರ್ಕಾರ ಸ್ವಾವಲಂಬನೆಯ ಹಾದಿ ಹಿಡಿದಿದೆ? ಇತಿಹಾಸದ ಪುಟಗಳಲ್ಲಿ ಉಳಿಯುವ ಕೆಲಸಗಳೇನು ಅನ್ನೋದು ಅನೇಕರಿಗೆ ತಿಳಿದೇ ಇದೆ. ಅಷ್ಟೇ ಅಲ್ಲದೆ ಆತ್ಮನಿರ್ಭರ ಅಬ್ಬರವಂತೂ ನಡೆದೇ ಇದೆ. ಇನ್ನು ಮೇಕ್ ಇನ್ ಇಂಡಿಯಾ ಮೂಲಕ ದೇಶ ವಿದೇಶದ ಹೂಡಿಕೆದಾರರ ಗಮನ ಸೆಳೆದದ್ದೂ ಆಗಿದೆ. ನಿಮ್ಮ ಕನಸುಗಳನ್ನು ಮೋದಿ ನನಸು ಮಾಡಲಿದ್ದಾರೆ ಅಂತ ವಿಶ್ವಾಸದ ನುಡಿಗಳನ್ನಾಡಿದ್ದಾರೆ. ಹಿಂದಿನ ಸರ್ಕಾರ ಯೋಚಿಸಲು ಸಾಧ್ಯವಿಲ್ಲದನ್ನ ಮೋದಿ ಸರ್ಕಾರ ಮಾಡಿ ತೋರಿಸಿದೆ ಅಂತ ಹೇಳಿರೋ ನಮೋ, ರಾಜಸ್ಥಾನ ಒಂದರಲ್ಲೇ 85 ಲಕ್ಷ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ 20,000 ಕೋಟಿ ಹಣ ವಿತರಿಸಲಾಗಿದೆ ಎಂದಿದ್ದಾರೆ. ಇನ್ನುಳಿದಂತೆ ಈ ಪ್ರಮಾಣ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಲೆಕ್ಕ ಹಾಕಿ ಅನ್ನೋ ಅರ್ಥವಿದೆ. ಕಾಂಗ್ರೆಸ್ನ 10 ವರ್ಷಗಳ ಅವಧಿಯನ್ನು ಬಿಜೆಪಿಯ 10 ವರ್ಷಗಳ ಅವಧಿಯೊಂದಿಗೆ ಹೋಲಿಸಿ ತಿವಿದಿದ್ದಾರೆ. साथियों, आज देश में बीजेपी का मतलब है विकास और समाधान, लेकिन कांग्रेस का मतलब है देश की हर बीमारी की जड़। आप देश की कोई भी बड़ी समस्या देखेंगे तो उसकी जड़ में कांग्रेस पार्टी ही नजर आएगी। आजादी के 7 दशकों तक देश में गरीबी रही कांग्रेस की वजह से। भारत को नई टेक्नोलॉजी के लिए, रक्षा सामान के लिए दूसरे देशों की ओर देखना पड़ता था कांग्रेस की वजह से। कांग्रेस ने कभी हमारी सेना को आत्मनिर्भर नहीं होने दिया। कांग्रेस के समय में भारत की पहचान दुनिया के सबसे बड़े हथियार इंपोर्ट करने वाले, हथियार आयात करने वाले देश की थी। आज भाजपा सरकार के समय भारत की पहचान भारत के हथियार का निर्यात करने वाले देश के तौर पर बन रही है। ಜಮ್ಮುವಿನಲ್ಲಿ 370 ಕಲಂ ತೆರವು. ಭಾರತದ ಸಂವಿಧಾನದಲ್ಲಿನ ಆರ್ಟಿಕಲ್ 370 ಅನ್ವಯ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು. ಇದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ನೀಡಲಾಗಿತ್ತು. ಈ ಕಾಲಂ ಜಾರಿಯಾದಾಗಿನಿಂದ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ಬಾವುಟ ಕಾನೂನು ಇತ್ತು. ಅಷ್ಟೇ ಅಲ್ಲದೆ ಭಾರತ ಸರ್ಕಾರ ಇದ್ಯಾವುದೇ ವಿಷಯದಲ್ಲಿ ತಲೆ ತೂರಿಸುವಂತಿರಲಿಲ್ಲ. ರಕ್ಷಣೆ, ಹಣಕಾಸು, ವಿದೇಶಾಂಗ ಹೊರತುಪಡಿಸಿ ಯಾವುದೇ ಕಾನೂನು ಜಾರಿಗೆ ತರಬೇಕಿದ್ದರೂ ಅಲ್ಲಿನ ಶಾಸಕಾಂಗದ ಸಮ್ಮತಿ ಪಡೆದುಕೊಳ್ಳಬೇಕಾಗಿತ್ತು. ಇಂತಹ ಪರಿಸ್ಥಿತಿಗೆ ತಿಲಾಂಜಲಿ ಹಾಡಿದ್ದು ಮೋದಿ ಸರ್ಕಾರ. ಸಂವಿಧಾನಬದ್ಧವಾಗಿಯೇ ಎಲ್ಲವನ್ನೂ ಅಳೆದು ತೂಗಿ ಅಧ್ಯಯನ ಮಾಡಿತ್ತು. ಅಂದು 2019ರ ಸಂಸತ್ ಅಧಿವೇಶನದಲ್ಲಿ ಆರ್ಟಿಕಲ್ 370ಯನ್ನು ರದ್ದುಗೊಳಿಸಿತ್ತು. ಆಗ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಂಟಾಘೋಷವಾಗಿ ಆರ್ಟಿಕಲ್ 370 ಅನ್ವಯ ಆಗಲ್ಲ ಅಂತ ಸಾರಿದ್ರು. और जम्मू कश्मीर के अंदर आप मंत्री बनकर भी जा सकते हो, आपको पूरा। ಕಲಂ 370ರ ಬಗ್ಗೆ ನಮೋ ಹೇಳಿದ್ದೇನು? ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ ಪ್ರಧಾನಿ ನಮೋ 370ನೇ ವಿಧಿ ರದ್ದುಪಡಿಸಿದ್ರ ಬಗ್ಗೆ ಮಾತನಾಡಿದ್ರು. 370ನೇ ವಿಧಿ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿಗೆ ತಡೆಗೋಡೆಯಾಗಿತ್ತು ಎಂದಿದ್ರು.
ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಇದ್ದ ತಡೆಗೋಡೆಯನ್ನ ಸರ್ಕಾರ ಕೆಡವಿ ಹಾಕಿದೆ ಅಂತ ಹೇಳಿದ್ರು. ಹೀಗೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮೋದಿ ಸರ್ಕಾರ ಕೈಗೊಂಡ ಮಹತ್ವದ ನಿರ್ಧಾರಗಳಲ್ಲಿ ಇದೊಂದು. ಜಮ್ಮು ಕಾಶ್ಮೀರ ಅಭಿವೃದ್ಧಿಗೆ ಗಮನ. ಎಸ್, ಅದ್ಯಾವಾಗ ಕಾಲಂ 370 ತೆರವಾಯಿತೋ ಆಗಿನಿಂದಲೇ ನಮೋ ಅಂಡ್ ಟೀಮ್ ಹೊಸದೊಂದು ಪ್ಲಾನ್ ಮಾಡಿತ್ತು. ಅದುವೇ ಕಣಿವೆ ನಾಡಿನಲ್ಲಿ ಡೆವಲಪ್ಮೆಂಟ್ ಸೂತ್ರ. ಮೊದಲೆಲ್ಲ ಬಾಂಬ್ ಸ್ಫೋಟ, ಅಪಹರಣ, ಗಲಾಟೆ, ದೊಂಬಿಗಳೇ ಜಮ್ಮುವಿನಲ್ಲಿ ಕೇಳಿಬರ್ತಾ ಇದ್ವು. ಆದರೆ ಅದೀಗ ಎಲ್ಲವೂ ನಿಂತಿದೆ. ಕಳೆದ 70 ವರ್ಷಗಳಿಂದ ಆಗದ ಕೆಲಸ ಮೋದಿ ಕೆಲವೇ ವರ್ಷಗಳಲ್ಲಿ ಮಾಡಿದ್ದಾಗಿ ನಮೋ ಹೇಳಿಕೊಂಡಿದ್ರು. ಹಾಗೆಯೇ 30,000 ಕೋಟಿ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಶಿಲಾನ್ಯಾಸ ನೆರವೇರಿಸಲಾಗಿದೆ. ಜಮ್ಮು ಕಾಶ್ಮೀರ ವಿಕಸಿತ ಸಂಕಲ್ಪದೊಂದಿಗೆ ಮುನ್ನುಗ್ಗುತ್ತಿದೆ. ದಶಕಗಳ ಕಾಲದ ಕನಸು ಮೋದಿಯಿಂದ ನನಸು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ. ರಾಮ ಮಂದಿರ ನಿರ್ಮಾಣದ ಕನಸು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಶತಮಾನಗಳ ಕನಸು. ಇದೀಗ ದೀರ್ಘ ಹೋರಾಟ ಮತ್ತು ದಶಕಗಳ ಕಾಯುವಿಕೆ ಅಂತ್ಯವಾಗಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದೆ. ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಪಾರ ಭಕ್ತರು ನಿತ್ಯ ಬಂದು ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ಹೀಗೆ ಸ್ವಾತಂತ್ರ್ಯ ನಂತರ ಭಾರತದ 76 ವರ್ಷಗಳ ಇತಿಹಾಸದಲ್ಲಿ ದೇವಸ್ಥಾನವೊಂದರ ನಿರ್ಮಾಣ, ಶಿಲಾನ್ಯಾಸ, ಉದ್ಘಾಟನೆ ಎಲ್ಲವನ್ನೂ ಪ್ರಧಾನಿ ಮೋದಿ ಮಾಡಿದ್ದು ವಿಶೇಷ. ವೀಕ್ಷಕರೇ, ಮೋದಿ ಭಾರತ ವಿಶ್ವದ ದೊಡ್ಡಣ್ಣನಾಗಿ ಹೊರಹೊಮ್ಮುವುದಾಗಿ ಭರವಸೆ ನೀಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಈಗಾಗಲೇ ತಾಲೀಮು ಆರಂಭಿಸಿರೋ ಪಕ್ಷಗಳ ಮಧ್ಯೆ ಬಿಜೆಪಿ ಪಾಳೆಯ ತನ್ನದೇ ಆದ ರೂಟ್ ಮ್ಯಾಪ್ ಹಾಕಿಕೊಂಡು ಹೊರಟಂತಿದೆ. ಯಾಕಂದ್ರೆ ಇಲ್ಲಿ ಕೇಸರಿ ಪಾಳೆಯ ಅಭಿವೃದ್ಧಿ ಮಂತ್ರದ ಜೊತೆಗೆ ಹಿಂದುತ್ವದ ಮಂತ್ರ ಪಠಿಸಿದಂತಿದೆ. ಅಯೋಧ್ಯೆ ರಾಮ ಮಂದಿರ ಬೆನ್ನಲ್ಲೇ ಪ್ರಧಾನಿ ಮೋದಿ ಅಬುಧಾಬಿಯಲ್ಲಿ ಸ್ವಾಮಿನಾರಾಯಣ ಮಂದಿರ ಉದ್ಘಾಟಿಸಿದರು. ಈ ಟೆಂಪಲ್ ಭಾರತ ಮತ್ತು ಯುಎಇ ನಡುವಿನ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಕೇವಲ ದೇವಾಲಯ ಉದ್ಘಾಟನೆ ಮಾತ್ರ ಮೋದಿ ಅಜೆಂಡಾ ಅಲ್ಲ. ಅದರ ಬದಲಾಗಿ ಉಭಯ ನಾಯಕರು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ತಂತ್ರವೂ ಅಡಗಿದೆ. ಈಗಾಗಲೇ ಶೇಖ್ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ. ಇನ್ನಷ್ಟು ಪ್ರವಾಸೋದ್ಯಮ ವಲಯದ ಮಹತ್ವದ ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಹೀಗೆ ಉಭಯ ರಾಷ್ಟ್ರಗಳ ಮಧ್ಯೆ ಮಹತ್ವದ ಕೊಂಡಿಯಾಗಿದೆ. ಹೀಗೆ 10 ವರ್ಷಗಳ ಅವಧಿಯಲ್ಲಿ ಒಂದಕ್ಕಿಂತ ಒಂದು ಮಹತ್ವದ ನಿರ್ಧಾರಗಳನ್ನು ಮೋದಿ ಸರ್ಕಾರ ಕೈಗೊಂಡಿದೆ. ಆದರೆ ಇದ್ಯಾವುದೂ ಲೆಕ್ಕಕ್ಕೆ ಇಲ್ಲ ಅಂತಿರೋ ನಮೋ ಕೇವಲ ಟ್ರೇಲರ್ ಅಂತ ಹೇಳಿದ್ಯಾಕೆ? ಹಾಗಾದ್ರೆ ನಮೋ ಮುಂದಿನ ದಿನಗಳಲ್ಲಿ ಮಾಡಿಕೊಂಡಿರೋ ಪ್ಲಾನ್ ಏನು ಅನ್ನೋ ಕುತೂಹಲ ಗರಿಗೆದರಿದೆ. ಮುಂದಿನ 25 ವರ್ಷಗಳ ಅಭಿವೃದ್ಧಿ ಮಾರ್ಗಸೂಚಿ ನಮೋ ಟೇಬಲ್ ಮೇಲಿದ್ದಂತೆ ಕಂಡು ಬರ್ತಾ ಇದೆ. ಅಭಿವೃದ್ಧಿ ಹೊಂದಿದ ಭಾರತದ ಭದ್ರ ಅಡಿಪಾಯ ಯಾವುದು ಅನ್ನುವ ಬಗ್ಗೆ ಚಿಂತನೆ ನಡೆದಿದೆ. ಅಷ್ಟೇ ಅಲ್ಲದೆ ಅಂದುಕೊಂಡಿದ್ದನ್ನ ಜಾರಿಗೆ ತರುವ ಪ್ರಯತ್ನ ನಿರಂತರವಾಗಿದೆ. ಮೋದಿ ಬತ್ತಳಿಕೆಯಲ್ಲಿರುವ ತ್ರಿಶೂಲ ಪ್ರಯೋಗವಾಗೋದು ಯಾವಾಗ ಅನ್ನೋದನ್ನ ನೋಡೋಣ ಬನ್ನಿ. ಕನಸಿನ ಭಾರತದ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದ ನಮೋ. ಮುಂದಿನ ದಶಕದಲ್ಲಿ ಹೇಗಿರುತ್ತೆ ಗೊತ್ತಾ ಇಂಡಿಯಾ? ಎಸ್ ವೀಕ್ಷಕರೇ, ಕೆಲ ದಿನಗಳ ಹಿಂದೆಯಷ್ಟೇ ಪ್ರಧಾನಿ ಮೋದಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಏರ್ಪಡಿಸಿದ್ದ ಸಮಿಟ್ನಲ್ಲಿ ಪಾಲ್ಗೊಂಡಿದ್ರು. ಆ ವೇಳೆ ಮುಂದಿನ ದಶಕದಲ್ಲಿ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಅಷ್ಟೇ ಅಲ್ಲದೆ ಕಳೆದ 75 ದಿನಗಳ ಅವಧಿಯಲ್ಲಿ ಕೈಗೊಂಡ ಕಾರ್ಯಗಳ ರಿಪೋರ್ಟ್ ಕಾರ್ಡ್ ಅನ್ನ ದೇಶದ ಜನರ ಮುಂದಿಟ್ಟಿದ್ರು. ಸದ್ಯ ವಿಪಕ್ಷಗಳ ಬಳಿ ಸಿಟ್ಟು, ನಿರಾಸೆ, ಬೈಗುಳವಷ್ಟೇ ಅಸ್ತ್ರವಾಗಿದೆ ಎಂದಿದ್ರು ಪ್ರಧಾನಿ ನಮೋ. ಕಳೆದ 7 ದಶಕಗಳಿಂದ ಅದೇ ಹಳೆಯ ಘೋಷಣೆಯೇ ವಿಪಕ್ಷಗಳ ಬಳಿ ಇದೆ. ಆದರೆ ನಾವು ಸ್ಲೋಗನ್ ಹೇಳಿಲ್ಲ, ಸಮಸ್ಯೆ ಬಗೆಹರಿಸಿದ್ದೇವೆ ಅಂತ ಪ್ರಧಾನಿ ಮೋದಿ ಮನದಾಳದ ಮಾತನ್ನ ಹಂಚಿಕೊಂಡಿದ್ರು. ದೇಶದ ಜನರಿಗೆ ವಿದ್ಯುತ್ ಸೇರಿದಂತೆ ಸಕಲ ಸೌಲಭ್ಯ ಸುಲಭವಾಗುವಂತೆ ನೋಡಿಕೊಂಡಿರೋ ಬಗ್ಗೆ ಮಾತನಾಡಿದ್ರು. ಹೀಗಾಗಿಯೇ ದೇಶದ ಜನ ಫಿರ್ ಏಕ್ ಬಾರ್ 400 ಪಾರ್ ಅಂತಿದ್ದಾರೆ ಅನ್ನೋದನ್ನ ಪುನರುಚ್ಚರಿಸಿದ್ರು. ಮುಂದಿನ 25 ವರ್ಷಗಳ ಅಭಿವೃದ್ಧಿ ಮಾರ್ಗಸೂಚಿ. ಅಭಿವೃದ್ಧಿ ಹೊಂದಿದ ಭಾರತದ ಭದ್ರ ಅಡಿಪಾಯ. ಹಾಗೆ ನೋಡಿದ್ರೆ ವೀಕ್ಷಕರೇ, ಕಾನೂನಿನ ಪೂರಕ ದಾಖಲೆಯೊಂದಿಗೆ ಮಹತ್ವದ ಕಾರ್ಯಗಳು ಜಾರಿಗೆ ಬರ್ತಿವೆ.
ಈಗಾಗಲೇ ರಾಮ ಮಂದಿರದ ಕನಸು ನನಸಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಥುರಾ ಜ್ಞಾನವಾಪಿ ಯೋಜನೆ ಗರಿಗೆದರಿದಂತಿದೆ. ಅಷ್ಟೇ ಅಲ್ಲದೆ ಮುಂದಿನ 25 ವರ್ಷಗಳ ಕಾಲ ದೇಶದ ಅಭಿವೃದ್ಧಿಗೆ ಮಾರ್ಗಸೂಚಿ ಇದೆ ಎನ್ನಲಾಗ್ತಿದೆ. ಅದರಲ್ಲೂ ಚುನಾವಣೆ ನೀತಿ ಸಂಹಿತೆ ಜಾರಿಗೂ ಮುನ್ನವೇ 75 ದಿನಗಳಲ್ಲಿ 9 ಲಕ್ಷ ಕೋಟಿ ಮೌಲ್ಯದ ರಾಷ್ಟ್ರ ಯೋಜನೆಗಳಿಗೆ ಅಡಿಪಾಯ ಬಿದ್ದಿದೆ. ಮುಂದಿನ ಅವಧಿಯಲ್ಲಿ ಸಮರ್ಥ ಅಭಿವೃದ್ಧಿ ಹೊಂದಿದ ಭಾರತದ ಕನಸಿದೆ. ಭಾರತದ ಹೈಸ್ಪೀಡ್ ಕನೆಕ್ಟಿವಿಟಿ, ಹೈಸ್ಪೀಡ್ ಮೊಬಿಲಿಟಿ ಮತ್ತು ಹೈಸ್ಪೀಡ್ ಏಳಿಗೆಯ ಗುರಿ ಮೋದಿಯದ್ದಾಗಿದೆ. ಮೋದಿ ಬತ್ತಳಿಕೆಯಲ್ಲಿದೆಯಾ ತ್ರಿಶೂಲ ಪ್ರಯೋಗ? ಅಂದುಕೊಂಡ ಯೋಜನೆ ಜಾರಿಗೆ ತರುವ ಪ್ರಯತ್ನ? ಎಸ್ ವೀಕ್ಷಕರೇ, ವಿಪಕ್ಷಗಳ ಪಾಲಿಗೆ ಮೋದಿ ಬತ್ತಳಿಕೆಯಿಂದ ತ್ರಿಶೂಲ ಪ್ರಯೋಗವಾದಂತಿದೆ. ಅದರಲ್ಲಿ ಮೊದಲ ಅಸ್ತ್ರ ಸಿಎಎ ಆದರೆ ಎರಡನೆಯದ್ದು ಯುಸಿಸಿ, ಮೂರನೆಯದ್ದು ಎನ್ಆರ್ಸಿ ಅನ್ನೋ ಚರ್ಚೆಗಳು ನಡೀತಿವೆ. ಅದರಲ್ಲೂ ಸಿಎಎಯನ್ನ ಚುನಾವಣೆಗೂ ಮುನ್ನ ಜಾರಿಗೆ ತರೋದು ಸಿದ್ಧ ಎಂದು ಹೇಳಿಕೊಂಡು ಬಂದಿದ್ದ ಮಾತನ್ನ ಉಳಿಸಿಕೊಂಡಿದೆ. ಅಂದು 2019ರಲ್ಲಿ ದೇಶಾದ್ಯಂತ ಭಾರೀ ಪ್ರತಿಭಟನೆ ಮಧ್ಯೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕರಿಸಲಾಗಿತ್ತು. ಅಷ್ಟೇ ಅಲ್ಲದೆ ಭಾರತದ ಪೌರತ್ವ ಪಡೆಯೋಕೆ ಧರ್ಮ ಕೂಡ ಮೇನ್ ಅನ್ನೋದನ್ನ ಒತ್ತಿ ಹೇಳಲಾಗಿತ್ತು. ಇದು 3 ಮುಸ್ಲಿಂ ಪ್ರಾಬಲ್ಯವಿರೋ ನೆರೆಯ ದೇಶಗಳ ಮುಸ್ಲಿಮೇತರ ನಿರಾಶ್ರಿತರಿಗೆ ವರದಾನವಾದಂತಿದೆ. ಯಾಕಂದ್ರೆ ಅಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾದವರು ಇಂಡಿಯಾದ ಆಶ್ರಯಕ್ಕೆ ಬಂದಲ್ಲಿ ಅಂಥವರಿಗೆ ಸರ್ಕಾರದ ಸಹಾಯ ಸಿಗತ್ತೆ ಅಂತ ಸರ್ಕಾರ ಮಾಹಿತಿ ನೀಡಿತ್ತು. ಇನ್ನು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಸದ್ಯ ಧರ್ಮವನ್ನೇ ಆಧರಿಸಿ ವೈಯಕ್ತಿಕ ಕಾನೂನುಗಳು ಚಾಲ್ತಿಯಲ್ಲಿವೆ. ಹಿಂದೂಗಳಿಗೆ ಪ್ರತ್ಯೇಕ ಕಾನೂನು, ಮುಸ್ಲಿಮರಿಗೆ ಪ್ರತ್ಯೇಕ ಕಾನೂನು, ಹೀಗೆ ಪ್ರತಿಯೊಂದು ಧರ್ಮಕ್ಕೂ ಪ್ರತ್ಯೇಕ ಕಾನೂನುಗಳಿವೆ. ಇದನ್ನ ತಪ್ಪಿಸಲು ಕೇಂದ್ರ ಸರ್ಕಾರ ಯುಸಿಸಿಯನ್ನ ಜಾರಿಗೆ ತರಲು ನಿರ್ಧರಿಸಿದೆ. ದೇಶದ ಎಲ್ಲ ನಾಗರಿಕರಿಗೂ ಒಂದೇ ರೀತಿಯ ನಾಗರಿಕ ಕಾನೂನು ಜಾರಿಗೆ ತರುವ ಉದ್ದೇಶ ಹೊಂದಿದೆ. ಆದರೆ ವಿಪಕ್ಷಗಳು ಇದಕ್ಕೆ ವ್ಯಾಪಕ ವಿರೋಧ ತೋರ್ತಾವೆ. ಹಾಗೆಯೇ ರಾಷ್ಟ್ರೀಯ ಪೌರತ್ವ ನೋಂದಣಿ ಬಗ್ಗೆಯೂ ಕೇಂದ್ರ ಗಮನವಿಟ್ಟಿದೆ. ಎನ್ಆರ್ಸಿ ಭಾರತದಲ್ಲಿರೋ ನಾಗರಿಕರ ಪಟ್ಟಿ ಸಿದ್ಧಪಡಿಸೋ ಸಂಗತಿ. 1955ರ ಪೌರತ್ವ ಕಾಯ್ದೆಯಡಿ ಯಾರು ನಿಜವಾದ ಭಾರತೀಯ ನಾಗರಿಕರು ಅನ್ನೋದನ್ನ ಗುರುತಿಸೋದು ಇದರ ಉದ್ದೇಶ. 2019ರಲ್ಲಿ ಕೇಂದ್ರ ಸರ್ಕಾರ ಎನ್ಆರ್ಸಿಯನ್ನ ಜಾರಿಗೆ ತರಲು ಪ್ರಯತ್ನಿಸಿತು, ನಂತರ ಮುಂದೂಡಲಾಯಿತು. ಆದರೆ ಇದರ ಅವಶ್ಯಕತೆ ಇದೆಯೇ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈ ನಿಟ್ಟಿನಲ್ಲಿ ನಮೋ ಕೈಗೊಳ್ಳೋ ತೀರ್ಮಾನವೇನು ಅನ್ನೋದು ಮಹತ್ವ ಪಡಿತಾ ಇದೆ. ವಿಶ್ವದಲ್ಲೇ ಭಾರತ ಬಲಿಷ್ಠ ರಾಷ್ಟ್ರದತ್ತ ಗಮನ. ವಿದೇಶಾಂಗ ನೀತಿ ರಾಜತಾಂತ್ರಿಕತೆಗೆ ಒತ್ತು. ಪ್ರಿಯ ವೀಕ್ಷಕರೇ, ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಈಗಾಗಲೇ ಮೋದಿ ಭಾರತವನ್ನ ವಿಶ್ವದಲ್ಲೇ ಬಲಿಷ್ಠ ರಾಷ್ಟ್ರವನ್ನಾಗಿ ಬಿಂಬಿಸಿದ್ದಾರೆ. ವಿದೇಶಾಂಗ ಚಾಣಾಕ್ಷತೆ ಮೆರೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಜತಾಂತ್ರಿಕ ಕೌಶಲ್ಯತೆ ಕೂಡ ಕಂಡು ಬರ್ತಿದೆ. ಬೇಹುಗಾರಿಕೆ ಆರೋಪದ ಮೇಲೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ ಭಾರತೀಯ ನೌಕಾಪಡೆಯ 8 ಮಂದಿ ಮಾಜಿ ಯೋಧರು ಸೇಫ್ ಆಗಿ ಬರುವಂತೆ ನೋಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಮೋದಿ ಕತಾರ್ಗೆ ಭೇಟಿ ನೀಡಿ ಮತ್ತಷ್ಟು ಉಭಯ ರಾಷ್ಟ್ರಗಳ ಬಾಂಧವ್ಯಕ್ಕೆ ಮುನ್ನುಡಿ ಬರೆದಾಗಿದೆ. ಒಂದು ಕಡೆ ವಿವಿಧ ಟೆಂಪಲ್ಗಳು, ಕಾಶಿ, ಮಥುರಾ, ಕಲ್ಕಿ, ಹೀಗೆ ಹಿಂದುತ್ವ ಮಂತ್ರ. ಇನ್ನೊಂದೆಡೆ ಅಭಿವೃದ್ಧಿ ಮಂತ್ರ, ಜನಪರ ಯೋಜನೆಗಳ ರಹದಾರಿ. ಇದು ಬಿಜೆಪಿ ಗೆಲುವಿಗೆ ಹೆಣಿತಾ ಇರೋ ರಣತಂತ್ರ. ಹಾಗೆಯೇ ಪ್ರತಿ ಗ್ರಾಮಗಳಿಗೂ ಕೇಂದ್ರದ ಅಭಿವೃದ್ಧಿ ಕಾರ್ಯಗಳು ತಲುಪೋ ಪ್ಲಾನ್ ರೂಪಿಸಿದೆ. ಇನ್ನು ನಮೋ ಎಲ್ಲ ಕಡೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ. ಉತ್ತರದಿಂದ ದಕ್ಷಿಣದವರೆಗೆ ಸಂಚರಿಸಿ ಬಂದಾಗಿದೆ. ಅಂದು 1984ರಲ್ಲಿ ಕಾಂಗ್ರೆಸ್ ಪಕ್ಷ 404 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಕಂಡಿತ್ತು. ಇದೀಗ 400ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲ್ಲುವ ಮೂಲಕ ಆ ದಾಖಲೆ ಮುರಿಯಬೇಕೆಂಬ ಗುರಿಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ. ಅದರಲ್ಲೂ ಕರ್ನಾಟಕದ ಪಾಲಿಗೆ ಲೋಕಸಭೆ ಮಹತ್ವದ ಪಾತ್ರ ವಹಿಸಿದೆ. ಯಾಕಂದ್ರೆ ಕಳೆದ ಬಾರಿಯ ರಿಸಲ್ಟ್ ಅನ್ನ ಯಾರೂ ಮರೆಯುವಂತಿಲ್ಲ. ಟೋಟಲ್ ಆಗಿ 360ಕ್ಕೂ ಅಧಿಕ ಸೀಟು ಬಂದ್ರೆ ಮೋದಿ ಸರ್ಕಾರ ತನ್ನದೇ ನಿಲುವು ತೆಗೆದುಕೊಳ್ಳಲು ಯಾವುದೇ ಅಡ್ಡಿಯೇ ಇಲ್ಲದಂತಿರುತ್ತೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲೆಡೆ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ. ಈಗಾಗಲೇ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿರೋ ಪ್ರಧಾನಿ ಮೋದಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೌಂಡ್ಸ್ ಹಾಕೋ ಪ್ಲಾನ್ನಲ್ಲಿದ್ದಾರೆ. ಪ್ರತಿ ಕಡೆಯೂ ಕೂಡ ಅಭಿವೃದ್ಧಿ ಮಂತ್ರ ಪಠಿಸ್ತಾ ಇರೋದು ಕಂಡು ಬರ್ತಾ ಇದೆ. ಮೋದಿ ಪ್ರತಿಪಕ್ಷಗಳ ಟೀಕೆಗೆ ಅಭಿವೃದ್ಧಿ ಮಂತ್ರವನ್ನಷ್ಟೇ ಉತ್ತರವನ್ನಾಗಿ ನೀಡ್ತಿದ್ದಾರೆ.
10 ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಮಹತ್ವದ ನಿರ್ಧಾರಗಳ ಜೊತೆಗೆ ಮತದಾರರ ಮುಂದೆ ನಿಂತಿದ್ದಾರೆ. ಹೀಗಾಗಿ ಇದುವರೆಗೂ ನೋಡಿದ್ದು ಕೇವಲ ಟ್ರೇಲರ್. ಇನ್ನು ಮುಂದಿನ ಅವಧಿಯಲ್ಲಿ ಸಿನಿಮಾನೇ ನೋಡುವಿರಂತೆ ದೇಶವಾಸಿಗಳೇ ಅನ್ನೋ ಅರ್ಥದಲ್ಲಿ ನಮೋ ಸಂದೇಶ ನೀಡಿದಂತಿದೆ. ನೋಡಿದ್ರಲ್ವಾ, ನಮೋ ಮುಂದಿನ ಗುರಿ ಏನು ಅನ್ನೋದನ್ನ ಅದಕ್ಕೆ ಇರಬೇಕು. ಸದ್ಯ ನೋಡಿದ್ದು ಟ್ರೇಲರ್, ಅಭಿ ಪಿಕ್ಚರ್ ಬಾಕಿ ಹೈ ಅಂತ. ಇದಾಗಿತ್ತು ಈವರೆಗಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.